ಹೇಳಿ ಮಾವ. ಸಾರಿ, ನಂದು ಯಾವುದೋ ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇದ್ದೆ. ಜಾನು ನಮ್ಮನೆಗೆ ಬಂದಿದ್ದಾಳೆ. ಏನು ಹೇಳ್ತಿದ್ದೀರಾ ಮಾವ? ಅಲ್ಲಿಗೆ ಬಂದಿದ್ದಾರಾ? ಯಾವಾಗ ಬಂದರು? ಅದು ನೀವು ಬಂದು ಹೋದ್ರಲ್ಲ, ನೀವು ಬಂದು ಹೋದ್ ಸ್ವಲ್ಪ ಹೊತ್ತಲ್ಲೇ ಅವಳು ಬಂದ್ಲು. ಅವಳಿಗೆ ಅಮ್ಮನ ನೋಡಬೇಕು ಅಂತ ಅನ್ನಿಸ್ತಂತೆ. ನಿಮ್ಮನ್ನು ಕೇಳಿದ್ರೆ ನೀವು ಇವಾಗ ಹೋಗೋದು ಬೇಡ ಅಂತ ಹೇಳ್ತೀರೇನೋ ಅಂದ್ಕೊಂಡು ನಿಮ್ಗೆ ಹೇಳದೆ ಬಂದ್ಬಿಟ್ಟು. ಪ್ರೀತಿ ಇಲ್ಲದೆ ಇರುತ್ತಮ್ಮವ. ನನಗಾದರೂ ಅವ್ರನ್ನ ಬಿಟ್ಟು ಬೇರೆ ಯಾರಿದ್ದಾರೆ ಹೇಳಿ? ಅವರು ಒಂದು ಮಾತು ಹೇಳಿದ್ದಿದ್ರೆ ನಾನೇ ಅವ್ರನ್ನ ಕರ್ಕೊಂಡ್ಬರ್ತಿದ್ದೆ ಅಲ್ವಾ? ಬಟ್ ಎನಿವೇ, ಇಟ್ಸ್ ಓಕೆ ಮಾವ. ನಾನೀಗ ಬಂದು ಅವ್ರನ್ನ ಕರ್ಕೊಂಡ್ಬರ್ತೀನಿ. ಅಳಿಯಂದ್ರೆ, ಇಷ್ಟೊತ್ತಲ್ಲಿ ನೀವು ಯಾಕೆ ಬರ್ತೀರಾ? ಅವಳು ಇವತ್ತು ಇಲ್ಲೇ ಇರ್ತೀನಿ ಅಂತ ಆಸೆ ಪಡ್ತಿದ್ದಾಳೆ. ನಾಳೆ ನಾನೇ ಕಳಿಸ್ಕೊಡ್ತೀನಿ, ನೀವೇನು ಬರೋದು ಬೇಡ. ಸರಿ ಮಾವ, ಹಾಗೆ ಮಾಡಿ. ಸರಿ ಅಳಿಯಂದ್ರೆ, ನಮಸ್ಕಾರ. ಹ್ಞೂ ಅಂದ್ರ? ಇಷ್ಟಕ್ಕೆ ಮೊದಲೇ ಹೇಳಿದ್ರೆ ನಾನೇ ಮಾಡ್ತಾ ಇದ್ದೆ ಮಗಳೇ. ಒಳ್ಳೆ ಹುಡುಗಿ ನೀನು. ಬಾ. ಜಯಂತ, ಪರಿಸ್ಥಿತಿಗೆ ಹದ್ದು ಮೀರಿ ಹೋಗ್ತಾ ಇದೆ. ನಿನ್ನ ಹೆಂಡತಿ ನಿನಗೆ ಹೇಳ್ದೆ ಕೇಳದೆ ತವ್ರ ಮನೆಗೆ ಹೋಗಿದ್ದಾಳೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಈಗ ನೀನು ಕೋಪ ಮಾಡ್ಕೊಂಡು ಮಾತಾಡಿದ್ರೆ ಬೆಳಗ್ಗೆ ಅವ್ರು ಹೇಳ್ದ ಹಾಗೆ ವಾರ್ನ್ ಮಾಡ್ದಾಗೆ ಗುಟ್ಟು ರಟ್ಟಾಗುತ್ತೆ. ನಿನ್ನ ಕತೆ ಮುಗಿದೋಗುತ್ತೆ ಜಯಂತ. ವಾಟ್ ವಿಲ್ ಯು